ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗುತ್ತೆ. ಇವತ್ತು ಇಡೀ ದಿನ ದೆಹಲಿಯಲ್ಲಿ ದೊಡ್ಡ ಪೊಲಿಟಿಕಲ್ ಹೈ ಡ್ರಾಮಾ ನಡೆದಿದೆ. ಅಂಶಕ್ಕೆ ಮುನ್ನವೇ ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಎಎಪಿ ಆರೋಪ ಮಾಡ್ತಾ ಇದೆ. ಇಡೀ ದಿನ ದೆಹಲಿಯಲ್ಲಿ ಪೊಲಿಟಿಕಲ್ ಹೈ ಡ್ರಾಮಾ ಆಗಿದೆ. ಗೆಲ್ಲುವ ಅಭ್ಯರ್ಥಿಗಳಿಗೆ 15 ಕೋಟಿ ಆಮಿಷ ಒಡ್ಡಲಾಗ್ತಾ ಇದೆ ಅಂತ ಕೇಜ್ರಿವಾಲ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಫಲಿತಾಂಶಕ್ಕೆ ಮುನ್ನವೇ 70 ಅಭ್ಯರ್ಥಿಗಳ ಸಭೆಯನ್ನ ಮಾಡಿದ್ದಾರೆ ಕೇಜ್ರಿವಾಲ್. ಯಾರೂ ಪಕ್ಷ ಬಿಟ್ಟು ಹೋಗಬಾರದು, ನಮಗೆ ಅಧಿಕಾರ ಸಿಗುತ್ತೆ ಅಂತ ಅಭ್ಯರ್ಥಿಗಳಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುತೇಕ ಚುನಾವಣಾ ಮತಗಟ್ಟೆ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಅಧಿಕಾರ ಅನ್ನುವ ಭವಿಷ್ಯ ಇದೆ. ಹಾಗಾಗಿ ಕೇಜ್ರಿವಾಲ್ ಎಲ್ಲ 70 ಅಭ್ಯರ್ಥಿಗಳ ಸಭೆ ಮಾಡಿದ್ದಾರೆ. ದೆಹಲಿಯಲ್ಲಿ ಎಎಪಿ 55ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಕೇಜ್ರಿವಾಲ್ ಮಾತನಾಡ್ತಾ ಇದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಗೆಲ್ಲುವ ಎಎಪಿ ಅಭ್ಯರ್ಥಿಗಳಿಗೆ ಮಂತ್ರಿ ಸ್ಥಾನ 15 ಕೋಟಿ ರೂಪಾಯಿ ಆಮಿಷವನ್ನ ಒಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾರೂ ಪಕ್ಷ ಬಿಟ್ಟು ಹೋಗಬಾರದು, ಬಿಜೆಪಿ ಆಮಿಷಗಳಿಗೆ ಮಣಿಬಾರದು ಅಂತ ಕೇಜ್ರಿವಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಅವರ ಮನೆ ಇದು. ಇವತ್ತು ಕೇಜ್ರಿವಾಲ್ ಅವರ ಮನೆ ಮುಂದೆ ಹೈ ಡ್ರಾಮಾ. ಯಾವಾಗ ಅರವಿಂದ್ ಕೇಜ್ರಿವಾಲ್ ನಮ್ಮ ಅಭ್ಯರ್ಥಿಗಳಿಗೆ ಬಿಜೆಪಿ 15 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದೆ, ಜೊತೆಗೆ ಮಂತ್ರಿ ಸ್ಥಾನವನ್ನು ಆಫರ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು, ಅದರ ಬೆನ್ನಿಗೆ ಬಿಜೆಪಿಯವರು ದೆಹಲಿಯ ಎಸಿಬಿಗೆ, ಭ್ರಷ್ಟಾಚಾರ ನಿಗ್ರಹ ತಂಡಕ್ಕೆ ಕಂಪ್ಲೇಂಟ್ ಕೊಟ್ಟರು. ಅದಾದ ನಂತರ ಇನ್ವೆಸ್ಟಿಗೇಷನ್ಗೆ ಎಸಿಬಿ ಬಂದೇ ಬಿಡ್ತು. ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಕೇಜ್ರಿವಾಲ್ ಮನೆ ಮುಂದೆ ಎಸಿಬಿ ಅಧಿಕಾರಿಗಳು ಬಂದಾಗ ಕೇಜ್ರಿವಾಲ್ ಮನೆಯಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಗಳು ಅವರನ್ನು ಒಳಗೆ ಬಿಡಲಿಲ್ಲ. ಅಲ್ಲೊಂದು ಹೈ ಡ್ರಾಮಾ ಆಯಿತು. ಏನೇ ಆದರೂ ಒಳಗೆ ಬಿಡಲಿಲ್ಲ. ಕೊನೆಗೆ ಕೇಜ್ರಿವಾಲ್ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಅಲ್ಲಿಂದ ಎಸಿಬಿ ಅವರು ಹೊರಟರು. ಇದಾದ ನಂತರ ಸಂಜಯ್ ಸಿಂಗ್ ಎಎಪಿಯ ಸಂಸದ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಿಜೆಪಿ ಪೋಚಿಂಗ್ ಮಾಡ್ತಾ ಇದೆ, ಕುದುರೆ ವ್ಯಾಪಾರ ಮಾಡ್ತಾ ಇದೆ, ಬಿಜೆಪಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ. ದಾಖಲೆ ಕೊಡಿ, ಆರೋಪಕ್ಕೆ ದಾಖಲೆ ಕೊಡಿ ಅಂತ ಎಸಿಬಿ ಕೇಳ್ತಾ ಇದೆ. ಯಾಕಿಷ್ಟೆಲ್ಲ ಆಗ್ತಾ ಇದೆ? ಸಮೀಕ್ಷೆಗಳೆಲ್ಲವೂ ಬಿಜೆಪಿಗೆ ಗೆಲುವು ಅಂತ ಹೇಳ್ತಾ ಇದೆ. ಈವರೆಗೆ ಬಂದಿರುವಂತಹ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿಗೆ ಗೆಲುವು ಅಂತ ಹೇಳ್ತಾ ಇದೆ. ಪೋಲ್ ಆಫ್ ಪೋಲ್ನ ನಂಬರ್ ಏನು? ಎಲ್ಲ ಸಮೀಕ್ಷೆಗಳ ಸರಾಸರಿ ನಂಬರ್ ಏನು? ಬಿಜೆಪಿಗೆ 39ರಿಂದ 44 ಸ್ಥಾನ, ಆಮ್ ಆದ್ಮಿ ಪಕ್ಷಕ್ಕೆ 24ರಿಂದ 30 ಸ್ಥಾನ, ಕಾಂಗ್ರೆಸ್ ಗೆದ್ದರೆ 1 ಸ್ಥಾನ ಗೆಲ್ಲಬಹುದು, ಇಲ್ಲದೇ ಇದ್ದರೆ ಇಲ್ಲ. ಬಿಜೆಪಿ ಕಂಫರ್ಟಬಲ್ ಮೆಜಾರಿಟಿಯನ್ನು ದೆಹಲಿಯಲ್ಲಿ ಗಳಿಸುತ್ತೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇದೆ. 1998ರ ನಂತರ ಬಿಜೆಪಿ ಈವರೆಗೆ ದೆಹಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿ 3 ಬಾರಿ ಗೆದ್ದರೂ ದೆಹಲಿ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಈ ಬಾರಿ ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ನಿನ್ನೆ ಇನ್ನೊಂದು ಸಮೀಕ್ಷೆ ಬಂತು, ಆಕ್ಸಿಸ್ ಮೈ ಇಂಡಿಯಾ. ಮೊನ್ನೆ ಮತದಾನ ಮುಗಿದ ನಂತರ ಒಂದಷ್ಟು ಏಜೆನ್ಸಿಗಳು ಸಮೀಕ್ಷೆಯನ್ನು ಮಾಡಿದ್ವು. ನಿನ್ನೆ ಆಕ್ಸಿಸ್ ಮೈ ಇಂಡಿಯಾ ಮತ್ತೊಂದು ಅವರ ಸಮೀಕ್ಷೆಯನ್ನು ಹೇಳ್ತು. ತುಂಬ ಜನ ನಂಬುವಂಥವ ಸಮೀಕ್ಷೆ. ಬಿಜೆಪಿ 45ರಿಂದ 55 ಸ್ಥಾನ ಗೆಲ್ಲುತ್ತೆ, ಆಮ್ ಆದ್ಮಿ ಪಕ್ಷ 15ರಿಂದ 25, ಕಾಂಗ್ರೆಸ್
0 ಗೆದ್ರೆ ಒಂದು ಕ್ಷೇತ್ರ, ಇಲ್ಲದಿದ್ದರೆ ಶೂನ್ಯ ಸಾಧನೆ, ಈ ಥರ ಒಂದಾಗಬಹುದು ಅನ್ನೋದು ನಿನ್ನೆಯ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ. ಅವರ ಪ್ರಕಾರ ವೋಟ್ ಶೇರ್ ಬಿಜೆಪಿ 48% ಮತಗಳನ್ನು ಪಡೆಯುತ್ತೆ ದೆಹಲಿಯಲ್ಲಿ. ಆಮ್ ಆದ್ಮಿ ಪಾರ್ಟಿ ಬಿಜೆಪಿಗಿಂತ 6% ಮತಗಳನ್ನು ಕಡಿಮೆ ಪಡೆಯುತ್ತೆ. ಕಾಂಗ್ರೆಸ್ನ ಮತಗಳಿಕೆ 7ರ ಮೇಲೆ ಹೋಗೋದಿಲ್ಲ ಅಂತ ಬಂದ ಬಹುತೇಕ 2 ಸಮೀಕ್ಷೆಗಳು ಮಾತ್ರ ಎಎಪಿಗೆ ಅಧಿಕಾರ ಅಂತ ಹೇಳಿದೆ. 10ಕ್ಕೂ ಹೆಚ್ಚು ಏಜೆನ್ಸಿಗಳ ಸರ್ವೆ ಬಿಜೆಪಿಗೆ ಸ್ಪಷ್ಟ ಬಹುಮತ, ಕೆಲವರು 55ರಿಂದ 60ರವರೆಗೂ ರೇಂಜ್ ಕೊಟ್ಟಿದ್ದಾರೆ. ಇದಾದ ಬೆನ್ನಲ್ಲೇ ಆಮ್ ಆದ್ಮಿ ಪಾರ್ಟಿಯಿಂದ ಬಿಜೆಪಿಯ ವಿರುದ್ಧ ಕುದುರೆ ವ್ಯಾಪಾರದ ಆರೋಪ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಗಂಭೀರವಾದಂತಹ ಆರೋಪ ಮಾಡಿದ್ರು. ಅವರ ಆರೋಪ ಏನು? ಕೆಲವು ಏಜೆನ್ಸಿಗಳು ಬಿಜೆಪಿ 55ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾವೆ. ಕಳೆದ 2 ಗಂಟೆಯಲ್ಲಿ ನಮ್ಮ 16 ಅಭ್ಯರ್ಥಿಗಳಿಗೆ ಬಿಜೆಪಿಯಿಂದ ಕರೆ ಬಂದಿದೆ. ಎಎಪಿ ಬಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಮಿಷ ಒಡ್ಡಲಾಗ್ತಾ ಇದೆ. ಒಬ್ಬೊಬ್ಬರಿಗೆ 15 ಕೋಟಿ ಹಣ, ಮಂತ್ರಿ ಮಾಡುವ ಆಮಿಷವನ್ನು ನೀಡಲಾಗ್ತಾ ಇದೆ. ಬಿಜೆಪಿ 55 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವಲ್ಲ, 55 ಗೆಲ್ಲೋದೇ ಆದರೆ ನಮ್ಮ ಅಭ್ಯರ್ಥಿಗಳು ಯಾಕೆ ಬೇಕು ಅವ್ರಿಗೆ? ಯಾಕೆ ಆಮಿಷವನ್ನು ಒಡ್ತಾ ಇದ್ದಾರೆ? ನಕಲಿ ಸಮೀಕ್ಷೆಗಳ ಮೂಲಕ ಷಡ್ಯಂತ್ರ ಮಾಡಿ ಎಎಪಿ ಒಡೆಯುವ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ನಮ್ಮ ಒಬ್ಬ ಅಭ್ಯರ್ಥಿಯು ಬಿಜೆಪಿ ಕಡೆ ಹೋಗೋದಿಲ್ಲ. ಸಮೀಕ್ಷೆಗಳು ನಕಲಿ ಅಂತ ಈಗಲೇ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ದಾರೆ. ಸಮೀಕ್ಷೆಗಳು ನಕಲಿ ಆದರೆ ರಿಸಲ್ಟ್ ಅಸಲಿನೇ ಬರುತ್ತಲ್ಲ ನಾಳೆಗೆ ಮೊದಲೇ ಇಷ್ಟೆಲ್ಲ ಹೈಡ್ರಾಮಾ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೈಡ್ರಾಮಾ ಬಿಜೆಪಿ ಕಡೆಯಿಂದನೂ ಆಗ್ತಾ ಇದೆ, ಎಎಪಿ ಕಡೆಯಿಂದನೂ ಆಗ್ತಾ ಇದೆ. ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಈ ಆರೋಪವನ್ನು ಮಾಡಿದ್ರಲ್ಲ, ತಕ್ಷಣ ಅರವಿಂದ್ ಕೇಜ್ರಿವಾಲ್ ಅವರದ್ದು ಸುಳ್ಳು ಆರೋಪ ಅಂತ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದೆ. ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಬಿಜೆಪಿ ನಾಯಕರು ದೂರು ಕೊಟ್ಟರು. ದೂರು ಕೊಟ್ಟ ಮರುಕ್ಷಣದಲ್ಲೇ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಎಸಿಬಿ ತನಿಖೆಗೆ ಸೂಚನೆಯನ್ನ ಕೊಟ್ಟರು. ಎಫ್ಐಆರ್ ದಾಖಲಿಸಿ ತನಿಖೆಗೆ ಭ್ರಷ್ಟಾಚಾರ ನಿಗ್ರಹ ಪಡೆ ಮುಂದಾಗಿದೆ. ಎಎಪಿ ನಾಯಕರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಬಂದ ತಕ್ಷಣ ಎಸಿಬಿ ತನಿಖೆಗೆ ಉಪರಾಜ್ಯಪಾಲರು ಆದೇಶವನ್ನ ಕೊಟ್ಟಿದ್ದಾರೆ. 3 ತಂಡಗಳನ್ನು ರಚನೆ ಮಾಡಿ ಇಮಿಡಿಯೇಟ್ ಆಗಿ ಎಸಿಬಿ ಇನ್ವೆಸ್ಟಿಗೇಷನ್ಗೂ ಇಳಿದಿದೆ. ತನಿಖೆಗೆ ಅನುಮತಿ ಸಿಕ್ತಿದ್ದಂತೆ ಕೇಜ್ರಿವಾಲ್ ನಿವಾಸಕ್ಕೆ ಎಸಿಬಿ ಅಧಿಕಾರಿಗಳು ಬಂದಿದ್ದಾರೆ. ಕೇಜ್ರಿವಾಲ್ ಅವರ ಹೇಳಿಕೆಯನ್ನ ತೆಗೆದುಕೊಳ್ಳಬೇಕು, ಅವರ ಬಳಿ ಏನಿದೆ ಸಾಕ್ಷ್ಯವನ್ನ ಪಡಿಬೇಕು ಅಂತ ಎಸಿಬಿ ಅಧಿಕಾರಿಗಳು ಬಂದರು. ಆದರೆ ಅವರನ್ನ ಗೇಟ್ ಬಳಿಯೇ ಕೇಜ್ರಿವಾಲ್ ಭದ್ರತಾ ಸಿಬ್ಬಂದಿ ತಡೆದ್ರು, ಒಳಗೆ ಬಿಡಲಿಲ್ಲ. ಅದಾದ ನಂತರ ಅವರು ವಾಪಸ್ ಹೋದ ಮೇಲೆ ಎಎಪಿಯ ಸಂಸದ ಸಂಜಯ್ ಸಿಂಗ್ ಶಾಸಕರನ್ನ ಆಪರೇಷನ್ ಮಾಡಲಾಗ್ತಿದೆ ಅಂತ ಅವರೊಂದು ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆಮಿಷ ಒಡ್ತಾ ಇದ್ದಾರೆ, ಅವರನ್ನ ವಿಚಾರಣೆ ಮಾಡಿ ಅಂತ ಎಸಿಬಿಗೆ ಎಎಪಿಯ ಸಂಸದ ದೂರನ್ನ ಕೊಟ್ಟಿದ್ದಾರೆ. ಈಗ ದೆಹಲಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಆಪರೇಷನ್ ವಿಷಯದ ಬಗ್ಗೆ ತನಿಖೆ ಮಾಡ್ತಾ ಇದೆ. ಈಗಾಗಲೇ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಇದೆಲ್ಲವೂ ಒಂದೇ ದಿನದಲ್ಲಿ ಸ್ಪೀಡಾಗಿ ಆಗೋಗಿದೆ. ಕೇಜ್ರಿವಾಲ್ ಆರೋಪ ಮಾಡಿದ್ರು. ಆರೋಪದ ಬೆನ್ನಿಗೆ ಬಿಜೆಪಿ ನಾಯಕರು ಉಪರಾಜ್ಯಪಾಲರಿಗೆ, ಲೆಫ್ಟಿನೆಂಟ್ ಗವರ್ನರ್ಗೆ ದೂರು ಕೊಟ್ಟರು. ದೂರು ಕೊಟ್ಟ ಬೆನ್ನಲ್ಲೇ ಎಸಿಬಿಗೆ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಆಯಿತು. ಆರ್ಡರ್ ಆದ ಕೂಡಲೇ ಎಫ್ಐಆರ್ ಆಯಿತು. ಎಫ್ಐಆರ್ ಆದ ಮರುಕ್ಷಣದಲ್ಲೇ ಎಸಿಬಿ ಅಧಿಕಾರಿಗಳು ಕೇಜ್ರಿವಾಲ್ ಮನೆ ಮುಂದೆ ಇದ್ದರು. ಆರೋಪ ಮಾಡಿದ ಕೇಜ್ರಿವಾಲ್ ಎಸಿಬಿ ಅಧಿಕಾರಿಗಳನ್ನು ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ. ಅದಾದ ನಂತರ ಎಸಿಬಿ ಕಚೇರಿಗೆ ಸಂಸದರನ್ನ ಕಳುಹಿಸಿ ದೂರು ಕೊಟ್ಟಿದ್ದಾರೆ. ಒಂದು ಇಡೀ ದಿನ ಹೈಡ್ರಾಮಾ ಆಗಿದೆ. 15 ಕೋಟಿಯನ್ನ ಒಬ್ಬೊಬ್ಬ ಅಭ್ಯರ್ಥಿಗಳಿಗೆ ಆಫರ್ ಮಾಡಲಾಗ್ತಾ ಇದೆ ಅಂತ ಬಿಜೆಪಿಯವರು ಟಾಂಟ್ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅವರನ್ನ. ಯಾಕಂದ್ರೆ ಕೇಜ್ರಿವಾಲ್ 2 ಬಾರಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ಗಳಿಸಿದ್ರು ದೆಹಲಿಯಲ್ಲಿ. 2015ರಲ್ಲಿ 67 ಸ್ಥಾನ ಎಎಪಿ ಗೆದ್ದದ್ದು, ಬಿಜೆಪಿ ಗೆದ್ದದ್ದು 3. 2020 ಕಳೆದ ಚುನಾವಣೆಯಲ್ಲಿ ಎಎಪಿ 62 ಸ್ಥಾನ ಗೆಲ್ತು, ಬಿಜೆಪಿ ಗೆದ್ದದ್ದು 8. ಅಷ್ಟು ಶಾಸಕರನ್ನ ಹೊಂದಿದ್ರೂ ಕೂಡ ಪದೇ ಪದೇ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಯ ವಿರುದ್ಧ ಆರೋಪ ಮಾಡ್ತಾ ಇದ್ರು. ನಮ್ಮ ಶಾಸಕರಿಗೆ 20 ಕೋಟಿ ಆಫರ್ ಬಂದಿದೆ, 25 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಸರ್ಕಾರ ಕೆಡವೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಇವತ್ತು ದೆಹಲಿಯ ಬಿಜೆಪಿ ಘಟಕ ಕೇಜ್ರಿವಾಲ್ ಮತ್ತು ಅತಿಶಿ ಮರ್ಲೇನಾ ಮಾಡಿದಂತಹ ಹಳೆಯ ಕ್ಲೇಮ್ಗಳಿದ್ವಲ್ಲ,
20 ಕೋಟಿ 15 ಕೋಟಿ 50 ಕೋಟಿ ನಮ್ಮ ಶಾಸಕರನ್ನು ಸೆಳೆಯೋದಕ್ಕೆ ಅಂತ. ಆ ಹೇಳಿಕೆಗಳನ್ನು ಟ್ವೀಟ್ ಮಾಡಿ AAPಯದ್ದು ಸುಳ್ಳು ಆರೋಪ ಅಂತ ಕ್ಲೇಮ್ ಮಾಡ್ತಿದೆ. ಆ ಬೈಟ್ ಒಮ್ಮೆ ನೋಡ್ಕೊಂಡು ಬನ್ನಿ. पार्टी के 7 विधायक जो चुनाव लड़ रहे हैं उनके पास फोन आया भारतीय जनता पार्टी के उन तत्वों के द्वारा एक दो से मुलाकात करके भी ऑफर दिया गया कि जिसमें कि वो 15 करोड़ रुपए देने के लिए बात कर रहे हैं। पिछले कुछ दिनों में आम आदमी पार्टी के 7 विधायकों को भारतीय जनता पार्टी ने संपर्क किया है। हमारे एमएलए को एक एमएलए को 20-20 करोड़ रुपए का ऑफर दिया जा रहा है, 20-20 करोड़ रुपए का। हमारे 7 एमएलए को भारतीय जनता पार्टी के लोगों ने संपर्क करके कहा है कि आप आम आदमी पार्टी छोड़ दीजिए, चुनाव से पहले हम 10 करोड़ रुपए देंगे। ಇದು AAPಯ ನಾಯಕರು BJPಯ ವಿರುದ್ಧ ಮಾಡಿದಂತಹ ಸರಣಿ ಆರೋಪಗಳು. 2019ರಿಂದ 2019ರಲ್ಲಿ 2022ರಲ್ಲಿ 2024ರಲ್ಲಿ ಈಗ ಇನ್ನೂ ಫಲಿತಾಂಶವೇ ಬಂದಿಲ್ಲ. ನಿರಂತರವಾಗಿ BJP ನಮ್ಮ ಶಾಸಕರನ್ನು ಖರೀದಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಒಬ್ರು 20 ಕೋಟಿ ಅಂದರು, ಒಬ್ರು 25 ಕೋಟಿ, ಇನ್ನೊಬ್ರು 15 ಕೋಟಿ, ಈಗ 15 ಕೋಟಿಗೆ ಬಂದಿದ್ದಾರೆ. ಈ ಆರೋಪ ನಿಜವೇ ಆಗಿದ್ದಲ್ಲಿ ಹೇಳಿಕೆಯನ್ನು ACB ಮುಂದೆ ಕೊಡೋದಕ್ಕೆ ಏನು ಸಮಸ್ಯೆ? ಕೇಜ್ರಿವಾಲ್ ಅವರದ್ದು ಅದಕ್ಕೆ ಉತ್ತರ ಕೊಡ್ತಾರೆ. ACB ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಹಾಗಾಗಿ ಅವರಿಗೆ ಬೇಕಾದಂತೆ ಅವರು ತನಿಖೆ ಮಾಡ್ತಾರೆ, ಸಮರ್ಪಕ ತನಿಖೆ ಆಗೋದಿಲ್ಲ. ಹಾಗಾಗಿ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಮ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಅವರನ್ನು ವಿಚಾರಣೆ ಮಾಡಿ ಅನ್ನೋದು ಕೇಜ್ರಿವಾಲ್ ಅವರ ಆರೋಪ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ನ ಆರೋಪ ಏನು? ಕಾಂಗ್ರೆಸ್ ದೆಹಲಿಯಲ್ಲಿ ಮೈತ್ರಿ ಮಾಡಿಕೊಂಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ AAPಯ ಜೊತೆಗೆ INDIA ಮೈತ್ರಿಕೂಟದ ಭಾಗ ಈ ಎರಡೂ ಪಕ್ಷಗಳು. ಆದರೆ ದೆಹಲಿಯ ವಿಷಯಕ್ಕೆ ಬಂದರೆ ಪರಸ್ಪರ ಎದುರಾಳಿಗಳು. ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಕೇಳಿ ಬಂದಂತಹ ಅಷ್ಟು ಭ್ರಷ್ಟಾಚಾರದ ಆರೋಪ, ಐಷಾರಾಮಿ ಬಂಗಲೆ, ಮದ್ಯ ಮಾರಾಟದ ನೀತಿ ಹಗರಣ, ಈ ಎಲ್ಲವನ್ನೂ ಹೊರಗೆ ತಂದದ್ದು ಮೊದಲ ಬಾರಿಗೆ ಹೋರಾಟ ಮಾಡಿದ್ದು ಕಾಂಗ್ರೆಸ್. ಅದಾದ ನಂತರ ಅದನ್ನು BJP ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಯಿತು. ಎಲ್ಲ ಹಗರಣಗಳನ್ನು ಬಯಲು ಮಾಡಿದ್ದು ನಾವು ಅಂತ ದೆಹಲಿಯ ಕಾಂಗ್ರೆಸ್ ನಾಯಕರು ಈಗಲೂ ಹೇಳ್ಕೊಳ್ತಾರೆ. ಈಗ ಏನು ಹೇಳ್ತಾ ಇದೆ? ಎಕ್ಸಿಟ್ ಪೋಲ್ ಬಂದ ನಂತರ, ಈ ಎಲ್ಲ ಆರೋಪಗಳು ಬಂದ ನಂತರ ಕಾಂಗ್ರೆಸ್ನ ರಿಯಾಕ್ಷನ್ ಆಶ್ಚರ್ಯ ಏನಿಲ್ಲ. ಅವರು ತಾವು ವಿರುದ್ಧ ಇದ್ದೀವಿ ಅನ್ನೋದನ್ನ ಎರಡೂ ಪಕ್ಷಗಳನ್ನು ನಾವು ವಿರೋಧಿಸ್ತೀವಿ ದೆಹಲಿಯಲ್ಲಿ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯೆ ಬಂದಿದೆ. AAP ಶಾಸಕರು ಯಾವಾಗಲೂ ಮಾರಾಟಕ್ಕೆ ಲಭ್ಯ ಇರ್ತಾರೆ, ಇದು ದೆಹಲಿಯ ಕಾಂಗ್ರೆಸ್ ನಾಯಕನ ಹೇಳಿಕೆ. AAPಯ ನಾಯಕರು ಯಾವಾಗಲೂ ಲಭ್ಯ ಇರ್ತಾರೆ. ಅಭಿಷೇಕ್ ದತ್ ಅಂತ ಕಾಂಗ್ರೆಸ್ನ ದೆಹಲಿಯ ನಾಯಕರು BJP ಚುನಾವಣೆಯನ್ನು ಗೆಲ್ಲೋದಿಲ್ಲ, ಆಪರೇಷನ್ ಕಮಲದ ಮೂಲಕ ಸರ್ಕಾರ ಮಾಡ್ತಾರೆ. ಕಾಂಗ್ರೆಸ್ ಖಚಿತವಾಗಿ ಹೇಳ್ತಾ ಇದೆ ಆಪರೇಷನ್ ಕಮಲ ಮೂಲಕ ಸರ್ಕಾರ ಆಗುತ್ತೆ ಅಂತ. ಆಮ್ ಆದ್ಮಿ ಪಾರ್ಟಿ ಸ್ವತಃ ಖರೀದಿಸಬಹುದಾದಂತಹ ಪಕ್ಷ, ಅದು ಸೇಲ್ಗಿರುವಂತಹ ಪಕ್ಷ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. BJPಯ ಅಧಿಕೃತ ಸ್ಟೇಟ್ಮೆಂಟ್ ಏನು ಈ ವಿಷಯದಲ್ಲಿ? ಫಲಿತಾಂಶ ಬರುವುದಕ್ಕೆ ಮೊದಲೇ ಸುಳ್ಳು ಆರೋಪ ಶುರುವಾಗಿದೆ. ನಾವು ಸ್ಪಷ್ಟ ಬಹುಮತದೊಂದಿಗೆ ದೆಹಲಿಯಲ್ಲಿ ಸರ್ಕಾರವನ್ನು ರಚನೆ ಮಾಡ್ತೀವಿ. ಆಮ್ ಆದ್ಮಿ ಪಕ್ಷ ಸುಳ್ಳು ಹೇಳುವ ಅಭ್ಯಾಸವನ್ನು ಇಟ್ಕೊಂಡಿದೆ. AAP ವಿರುದ್ಧ ನಾವು ದೂರು ಕೊಟ್ಟಿದ್ದೀವಿ, ACBಗೆ ತನಿಖೆ ಆಗ್ತಾ ಇದೆ ಅಂತ ವಿಷ್ಣು ಮಿತ್ತಲ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ದೆಹಲಿಯಲ್ಲಿ ಏನಾಗುತ್ತೆ, ಯಾರು ಅಧಿಕಾರ ಹಿಡಿತಾರೆ, ನಾಳೆ ನಿರ್ಧಾರ ಆಗುತ್ತೆ. ಇಷ್ಟೆಲ್ಲ ಗಲಾಟೆಗೆ ಕಾರಣ ಆಗಿದ್ದೇನು? ಅದು ಸಟ್ಟಾ ಬಜಾರ್ನ ಒಂದು ಅಂದಾಜು, ಸಟ್ಟಾ ಬಜಾರ್ನ ಅಂದಾಜು. ಎಲ್ಲ ಸಮೀಕ್ಷೆಗಳು ದೆಹಲಿಯಲ್ಲಿ BJPಗೆ ಅಧಿಕಾರ ಅಂತ ಹೇಳ್ತಾ ಇದ್ದಾವೆ. ಆದರೆ ಸಟ್ಟಾ ಬಜಾರ್, ಬೆಟ್ಟಿಂಗ್ ಲೋಕ ಮಾತ್ರ ಟೈಟ್ ಫೈಟ್ ಇದೆ ಎರಡೂ ಪಕ್ಷಗಳ ಮಧ್ಯೆ ಅಂತ ಹೇಳ್ತಾ ಇದೆ. ಈ ಟೈಟ್ ಫೈಟ್ನ ಸಟ್ಟಾ ಬಜಾರ್ನ ಭವಿಷ್ಯದ ಕಾರಣದಿಂದಾಗಿ AAPಗೆ ಇದೇ ರಿಸಲ್ಟ್ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಈ ನಂಬರ್ಸನ್ನು ನೋಡಿ ಕ್ಲೋಸ್ ಫೈಟ್ ಆಗಬಹುದು. 34-35 ಸಟ್ಟಾ ಬಜಾರ್ನ ನಂಬರ್ಸ್ ನೋಡಿ. AAP 35ರಿಂದ 37 ಗೆಲ್ಲಬಹುದು, BJP 33ರಿಂದ 35 ಗೆಲ್ಲಬಹುದು ಅನ್ನುವಂತಹ ನಂಬರ್ ಇದೆ. ಬಹುಮತಕ್ಕೆ ಬೇಕಾಗಿರೋದು 36. ಅಧಿಕಾರ ಅವರಿಗೆ ಹೋಗಬಹುದು, ಇಲ್ಲಾಂದರೆ ಇವರಿಗೆ ಹೋಗಬಹುದು. ಆ ರೀತಿಯ ನಂಬರನ್ನು ಸಟ್ಟಾ ಬಜಾರ್ ಕೊಟ್ಟಿದೆ. ಹಾಗಾಗಿ ಈ ರೀತಿಯ ಫಲಿತಾಂಶ ಬಂದರೆ ಈಗ
ಆಮ್ ಆದ್ಮಿ ಪಕ್ಷ 36, 37 ಬಂದ್ಬಿಟ್ರೆ ಇಬ್ಬರೇ ಇಬ್ಬರು ಶಾಸಕರು ಹೆಚ್ಚಾಗ್ತಾರೆ, ಅವರನ್ನು ಸೆಳೆಯಬಹುದು. ಆ ಮೂಲಕ ಆಪರೇಷನ್ ಕಮಲ ಮಾಡಿ BJP ಅಧಿಕಾರವನ್ನು ಹಿಡಿದು ಬಿಡಬಹುದು ಅನ್ನುವ ಆತಂಕ ಕೇಜ್ರಿವಾಲ್ಗಿದೆ. ಆ ಕಾರಣಕ್ಕಾಗಿ ಇವತ್ತೇ ಅದೊಂದು ಸುದ್ದಿಯನ್ನು ಮಾಡಿ 70 ಶಾಸಕರನ್ನು ಒಟ್ಟಿಗೆ ಸಭೆ ಮಾಡಿ, ಯಾವ ಅಭ್ಯರ್ಥಿಗಳನ್ನು ಸಭೆ ಮಾಡಿದ್ದಾರೆ 70 ಅಭ್ಯರ್ಥಿಗಳನ್ನು, ಅದರಲ್ಲಿ ಎಷ್ಟು ಜನ ಗೆಲ್ತಾರೋ ಅವರು ಯಾರೂ ಹೋಗಬಾರ್ದು, ನಮ್ಮದೇ ಸರ್ಕಾರ ಮಾಡೋಣ ಅಂತ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. BJP ಕಾನ್ಫಿಡೆಂಟ್ ಆಗಿದೆ ಅಧಿಕಾರಕ್ಕೆ ಬರ್ತೀವಿ ಅಂತ, ಆದರೂ ಅವರಿಗೂ ಇದು ಸಟ್ಟಾ ಬಜಾರ್ನ ಒಂದು ಅಂದಾಜು ಭಯ ಇದೆ. ಸಟ್ಟಾ ಬಜಾರ್ನಲ್ಲೂ ಕೂಡ ದೆಹಲಿಯ ಜನರ ಮಧ್ಯದಲ್ಲಿ ಮಾತುಕತೆ ಮಾಡಿ ಒಂದಷ್ಟು ಅವರು ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಅವರೊಂದು ಫೈನಲ್ ನಂಬರ್ ಕೊಟ್ಟಿದ್ದಾರೆ. ಸಟ್ಟಾ ಬಜಾರ್ ಈ ಚುನಾವಣೆಯನ್ನು ಅತ್ಯಂತ ಕ್ಲೋಸ್ ಆಗಿ ನೋಡ್ತಾ ಇದೆ. 2 ತಿಂಗಳಿಂದ ಅವರು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ನಂಬರ್ಸ್ಗಳನ್ನು ಕೊಟ್ಟಿದ್ರು. ಹೆಚ್ಚು ಕಡಿಮೆ AAPಗೆ ಬಹುಮತ ಅನ್ನುವಂತಹ ಸಂಖ್ಯೆಯನ್ನು 5ನೇ ತಾರೀಕು ಕೊಟ್ಟಿದ್ರು. ಆ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದೆ, 35ರಿಂದ 37. BJPಗೆ 33ರಿಂದ 35. ಇಬ್ಬರಲ್ಲಿ ಯಾರಿಗಾದರೂ ಅಧಿಕಾರ ಸಿಗಬಹುದು ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಈ ಎಲ್ಲ ನಂಬರ್ಸ್ ಬಂದ ಮೇಲೆ ಕಾಂಗ್ರೆಸ್ನಲ್ಲೊಂದು ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ದೆಹಲಿಯಲ್ಲೇನಾದರೂ ಅತಂತ್ರ ಫಲಿತಾಂಶ ಬಂದರೆ ಏನು ಮಾಡೋದು? ಆ AAPಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ. ಈವರೆಗೆ ಬಂದಂತಹ ಯಾವ ಸಮೀಕ್ಷೆಯಲ್ಲೂ ಕಾಂಗ್ರೆಸ್ಗೆ 5 ಸ್ಥಾನವನ್ನು ಕೊಟ್ಟಿಲ್ಲ. ಶೂನ್ಯ ಸಾಧನೆ, ಗೆದ್ದರೆ 1 ಗೆಲ್ಲಬಹುದು ಅಂತ. ಆದರೂ ಕಾಂಗ್ರೆಸ್ನಲ್ಲಿ ಹಂಗೆ ಅಸೆಂಬ್ಲಿ ಆಗಬಹುದು, ಅತಂತ್ರ ವಿಧಾನಸಭೆ ಆಗಬಹುದು. ಹಾಗೇನಾದರೂ ಆದರೆ AAPಗೆ ಬೆಂಬಲ ಕೊಟ್ಟು ಅವರ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ನಲ್ಲಿದೆ. 2013ರಲ್ಲಿ ಹಂಗೆ ಅಸೆಂಬ್ಲಿ ಆಗಿತ್ತು, AAPಯ ಜೊತೆಗೆ ಸರ್ಕಾರವನ್ನು ಮಾಡಿದ್ರು. 42 ದಿನ ಆ ಸರ್ಕಾರದ ಆಯಸ್ಸು. ಆನಂತರ ಕೇಜ್ರಿವಾಲ್ ರಿಸೈನ್ ಮಾಡಿದರು. 2015ರಲ್ಲಿ ಮತ್ತೆ ಎಲೆಕ್ಷನ್ ಆಯಿತು. ಆಗ ಅರವಿಂದ್ ಕೇಜ್ರಿವಾಲ್ ಗೆದ್ದರು. ನಾಳೆ ಏನಾಗುತ್ತೆ? ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸುವರ್ಣ ನ್ಯೂಸ್ ನೋಡಿ. ದೆಹಲಿ ಫಲಿತಾಂಶದ ಪಕ್ಕಾ ನಂಬರ್ ಸುವರ್ಣ ನ್ಯೂಸ್ನಲ್ಲಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360.